ಜೆಂಟ್ಲ್ಮನ್. ಕುರ್ಚಿ ಕದನದ ಸದ್ದು ಕಡಿಮೆಯಾಗದೆ ಅನ್ನುತ್ತಿರುವಾಗಲೇ ಇದೀಗ ಮತ್ತೆ ಮಠಾಧೀಶರು ರಾಜಕಾರಣಿಗಳ ಪರ ಬ್ಯಾಟ್ ಬೀಸಿದ್ದಾರೆ. ತಮ್ಮ ಸಮುದಾಯದ ರಾಜಕಾರಣಿಗಳು ಸಿಎಂ ಆಗ್ಲಿ ಅಂತ ಆಗಾಗ್ಗೆ ಬೇಡಿಕೆಯನ್ನ ಇಡುತ್ತಲೇ ಇರ್ತಾರೆ. ಇದೀಗ ಲಿಂಗಾಯತ ಮಠದ ಶ್ರೀಗಳು ನೀಡಿರುವ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ರಾಜ್ಯದಲ್ಲಿ ಕುರ್ಚಿ ಕದನ ನಡೆಯುತ್ತಲೇ ಇದೆ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಮಟ್ಟದಾಟಕ್ಕೆ ಬ್ರೇಕ್ ಹಾಕಿದ್ದಾರೆ. ಹಾಗಿದ್ರೂ ಕೂಡ ಸ್ವಾಮೀಜಿಗಳು ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡ್ತಾ ಇದ್ದು ಕುರ್ಚಿ ಕಾದಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ವಿಜಯಪುರದಲ್ಲಿ ರಂಭಾಪುರಿ ಮಠದ ಪ್ರಮುಖ ಸ್ವಾಮೀಜಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಂಭಾಪುರಿ ಮಠಕ್ಕೆ ವಿಜಯಪುರದಲ್ಲಿ ಶಾಖಾ ಮಠ ಮಾಡಿಕೊಟ್ಟಂತಹ ಎಂಬಿ ಪಾಟೀಲ್ ಸಿಎಂ ಆಗುವುದಕ್ಕೆ ಅರ್ಹರು, ಅವರಿಗೆ ಸಿಎಂ ಸ್ಥಾನ ನೀಡ್ಲಿ ಅಂತ ಹೇಳಿದ್ದಾರೆ. ಸಚಿವ ಎಂಬಿ ಪಾಟೀಲ್ರಲ್ಲಿ ಸಿಎಂ ಆಗೋದಕ್ಕೆ ಸೂಕ್ತ ವ್ಯಕ್ತಿ, ಸಿಎಂ ಆಗುವಂತಹ ಸಾಮರ್ಥ್ಯ ಎಂಬಿ ಪಾಟೀಲ್ ಅವರಿಗಿದೆ. ಸಿಎಂ ಆಗೋದಕ್ಕೆ ಪಂಚಪೀಠಗಳು ಕರುಣಿಸಬೇಕು, ಹೀಗಂತ ವಿಜಯಪುರದ ಜಗದಾರಾಧ್ಯ ಜಯಶಾಂತಲಿಂಗೇಶ್ವರ ಮಹಾಸಂಸ್ಥಾನ ಮಠದ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯರು ಹಾಗೂ ಆಲಮೇಲ ಗುರು ಸಂಸ್ಥಾನ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯರು ಹೇಳಿದ್ದಾರೆ. ಮೊನ್ನೆಯಷ್ಟೇ ಡಿಕೆ ಸಿಎಂ ಆಗಲಿ ಅಂತ ಒಕ್ಕಲಿಗ ಮಠದ ನಿರ್ಮಲಾನಂದ ಸ್ವಾಮೀಜಿ ಹೇಳಿದ್ರು. ಈಗ ಲಿಂಗಾಯತ ಮಠದ ಸ್ವಾಮೀಜಿಯ ಸ್ಫೋಟಕ ಹೇಳಿಕೆ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಈ ಮೂಲಕ ವಿವಿಧ ಜಾತಿಗಳ ಮಠದ ಸ್ವಾಮಿಗಳು ಕೂಡ ಬಹಿರಂಗವಾಗಿಯೇ ಪೂರ್ಣ ರಾಜಕಾರಣಕ್ಕೆ ಎಂಟ್ರಿ ಪಡೆದಿರೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಇದೆಲ್ಲಿಗೂ ನಿಂತ್ಕೊಳ್ಳುತ್ತೆ ಹಾಗೆ ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.